ಓಂ ಅಥ ಶ್ರೀ ವರಸಿದ್ಧಿವಿನಾಯಕ ವ್ರತ ಕಥಾ ಸಂಗ್ರಹ. ನೈಮಿಷಾರಣ್ಯವಾಸಿಗಳಾದ ಋಷಿಗಳು ಒಟ್ಟಾಗಿ ಒಂದು ಕಡೆ ಸೇರಿ ಪುರಾಣಿಕನಾದ ಸೂತ ಮಹಾಮುನಿಯನ್ನು ಕುರಿತು, ಎಲೈ ಸೂತ ಮಹರ್ಷಿಯೇ, ಲೋಕದಲ್ಲಿ ಸಂಸಾರಿಗಳಾದ ಜನರಿಗೆ ವ್ಯವಹಾರ ಕ್ರಮದಲ್ಲಿ ಬರತಕ್ಕ ಕಷ್ಟಗಳನ್ನು, ಕೆಲಸ ಕಾರ್ಯಗಳನ್ನು ಸಾಧಿಸುವಾಗ ಉಂಟಾಗುವ ತೊಂದರೆಗಳನ್ನು ಹೇಗೆ ಪರಿಹರಿಸಿಕೊಳ್ಳಬಹುದು, ಅದೂ ಅಲ್ಲದೆ ಗೃಹಸ್ಥ ಧರ್ಮನಿರತರಾದವರು ಧರ್ಮಸಂಪನ್ನರಾಗಿ ಪುತ್ರ ಪೌತ್ರಾದಿಗಳಿಂದ ಕೂಡಿ ಸುಖದಿಂದ ನಿರ್ವಿಘ್ನವಾಗಿ ತಮ್ಮ ಶತ್ರುಗಳನ್ನು ಜಯಿಸಿ ಅಜೇಯರಾಗಿ ಬಾಳಲು ಏನನ್ನು ಮಾಡಬೇಕು, ಅದೂ ಅಲ್ಲದೆ ವಿದ್ಯಾರಂಭದಲ್ಲಿಯೂ ವಿವಾಹ ಉಪನಯನಗಳಲ್ಲಿಯೂ ಬರುವ ವಿಘ್ನ ಪರಂಪರೆಗಳನ್ನು ದಾಟುವ ನಿಮಿತ್ತವಾಗಿ ಯಾವ ದೇವರನ್ನು ಪೂಜಿಸಬೇಕು, ಇದೆಲ್ಲವನ್ನೂ ಸರ್ವಜ್ಞಾದ ನೀನು ನಮಗೆ ವಿಸ್ತಾರವಾಗಿ ಹೇಳಬೇಕೆಂದು ಪ್ರಶ್ನಿಸಲು ಸೂತ ಮಹಾಮುನಿಯು ಆ ಋಷಿಗಳನ್ನು ಕುರಿತು, ಎಲೈ ಋಷಿಗಳ, ಸಾವಧಾನ ಚಿತ್ತದಿಂದಾಗಿ ಕೇಳುವಂತರಾಗಿ. ಸುಮಂತಿಗೆ ಮಾಡು. ನೀವು ಕೇಳಿದ ಈ ವಿಚಾರದಲ್ಲಿ ಪೂರ್ವದಲ್ಲಿ ಪ್ರತ್ಯಕ್ಷವಾಗಿ ನಡೆದ ಒಂದು ವಿಚಾರವನ್ನು ನಿಮಗೋಸ್ಕರವಾಗಿ ಹೇಳುತ್ತಿದ್ದೇನೆ. ರಾಜ್ಯಕ್ಕಾಗಿ ಕೌರವರಿಗೂ ಪಾಂಡವರಿಗೂ ವಿವಾದ ಹುಟ್ಟಿದಾಗ ಧರ್ಮಾತ್ಮರಾದ ಪಾಂಡವರು ಕೌರವರ ಕೋಟೆಲೆಗಳನ್ನು ತಡೆಯಲಾರದೆ ಶ್ರೀಕೃಷ್ಣ ಪರಮಾತ್ಮನನ್ನು ಶರಣು ಹೊಂದಿ, ಎಲೈ ಶ್ರೀಹರಿಯೇ, ನ್ಯಾಯವಾಗಿ ನಮಗೆ ಬರಬೇಕಾದ ರಾಜ್ಯವು ಬಾರದೆ ತೊಂದರೆಯುಂಟಾಗಿದೆ. ಈ ತೊಂದರೆಯನ್ನು ಪರಿಹರಿಸಿಕೊಂಡು ನಾವು ಸುಖವಾಗಿ ರಾಜ್ಯಭಾರ ಮಾಡಬೇಕಾದರೆ ಯಾವ ವ್ರತವನ್ನು ಮಾಡಬೇಕು, ಯಾವ ದೇವರನ್ನು ಪೂಜಿಸಬೇಕು, ಅದರ ಕ್ರಮವು ಹೇಗೆ, ಇದೆಲ್ಲವನ್ನೂ ನಮಗೆ ಕೃಪೆ ಮಾಡಿ ತಿಳಿ ಹೇಳಬೇಕೆಂದು ಪ್ರಾರ್ಥಿಸಲು ಕರುಣಾವಲವಾದ ಶ್ರೀಹರಿಯು ಧರ್ಮರಾಯನನ್ನು ಕುರಿತು, ಎಲೈ ರಾಜೇಂದ್ರನೇ ಕೇಳು. ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿ ಶುಕ್ಲ ಪಕ್ಷದ ಚೌತಿಯ ದಿನ ನಿಯಮಪುರಸ್ಸರವಾಗಿ ಶ್ರೀ ವರಸಿದ್ಧಿವಿನಾಯಕನನ್ನು ಪೂಜಿಸಬೇಕು. ಅಥವಾ ತನಗೆ ಭಕ್ತಿಯುಂಟಾದ ಯಾವ ಚೌತಿಯ ದಿನವಾದರೂ ವಿನಾಯಕ ವ್ರತವನ್ನು ಮಾಡಬಹುದು. ವ್ರತವನ್ನು ಮಾಡುವಾಗ ಸಾಧಕನು ಬೆಳಗ್ಗೆ ಎಳ್ಳೆಣ್ಣೆಯಿಂದ ಮಂಗಳ ಸ್ನಾನಗಳನ್ನು ಮಾಡಿ ನಿತ್ಯ ಕರ್ಮಗಳನ್ನು ತೀರಿಸಿದ ನಂತರ ಶುಭ ವಸ್ತ್ರಾಲಂಕಾರ ನಿತ್ಯಕರ್ಮ ಸಹಿತ ಶುಭ ವಸ್ತ್ರಾಲಂಕೃತನಾಗಿ ಶುದ್ಧಾತ್ಮನಾಗಿ ಮಹಾಗಣಪತಿಯನ್ನು ಪೂಜಿಸಬೇಕು. ಹಾಗೆ ಪೂಜಿಸಬೇಕಾದರೆ ತನ್ನ ಶಕ್ತಿಗೆ ತಕ್ಕಂತೆ ಚಿನ್ನದಿಂದಾಗಲಿ ಬೆಳ್ಳಿಯಿಂದಾಗಲಿ ಗಣಪತಿಯ ಪ್ರತಿಮೆಯನ್ನು ಮಾಡಿ ಕಲ್ಪದಲ್ಲಿ ಹೇಳಿರುವಂತೆ ಪೂಜೆಯನ್ನು ಮಾಡಿದ ನಂತರ ಹಾಗೆ ಪೂಜಿಸಿದ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಕೇಳ್ತಿದೆ. ಶಕ್ತಿ ಇಲ್ಲದವರು ಮಣ್ಣಿನಿಂದಲಾದರೂ ಗಣಪತಿಯನ್ನು ಪೂಜಿಸಬಹುದು. ಶಕ್ತಿ ಇದ್ದರೂ ಧನಲೋಭದಿಂದ ಕಾರ್ಪಣ್ಯವನ್ನು ಪಡಬಾರದು. ಮಹಾಗಣಪತಿಯ ವಿಗ್ರಹವನ್ನು ಮಾಡಬೇಕಾದರೆ ಏಕದಂತನು, ಶೂರ್ಪಕರ್ಣನು, ಚತುರ್ಭುಜನು ಆದ ಒಂದು ಕೈಯಲ್ಲಿ ಪಾಶವನ್ನು, ಮತ್ತೊಂದು ಕೈಯಲ್ಲಿ ಅಂಕುಶವನ್ನು, ಒಂದು ಹಸ್ತದಲ್ಲಿ ಕಡವನ್ನು, ಮತ್ತೊಂದರಲ್ಲಿ ಅಭಯ ಮುದ್ರೆಯನ್ನು ವಹಿಸಿರುವಂತೆ ಮಾಡಬೇಕು. ಈ ವಿಧವಾದ ಗಣಪತಿ ಎಂಬ ನಾಮಧೇಯವುಳ್ಳ ವಿನಾಯಕನನ್ನು ಭಕ್ತಿಯಿಂದ ಪೂಜಿಸಬೇಕು. ಮೊದಲು ಆವಾಹನೆಯನ್ನು ಮಾಡಿ ಆಸನ ಮಂಡಿತನಾದ ವಿನಾಯಕನಿಗೆ ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಪಂಚಾಮೃತ ಸ್ನಾನಗಳನ್ನು ಮಾಡಿಸಿ ಗಣಾಧಿಪತಿನೆಂದು ಹೇಳಿ ಗಂಧವನ್ನು, ವಿನಾಯಕನೆಂದು ಹೊಗಳಿ ಹೂಗಳನ್ನು, ಉಮಾಸುತನೆಂದು ಹೇಳಿ ಧೂಪವನ್ನು ರುದ್ರಪ್ರಿಯನೆಂದು ಹೆಸರಿಸಿ ದೀಪವನ್ನು ವಿಘ್ನನಾಶಕನೆಂದು ಹೇಳಿ ನೈವೇದ್ಯವನ್ನು ಸಮರ್ಪಿಸಿ ಪೂಜಿಸಿದ ಮೇಲೆ 21 ಗರಿಕೆಯ ದಳಗಳನ್ನು ತೆಗೆದುಕೊಂಡು ಗಂಧಸಹಿತವಾಗಿ ಗರಿಕೆಗಳಿಂದ 21 ಸಾರಿ ಗಣಾಧಿಪ, ಉಮಾಪುತ್ರ, ಅಘನಾಶನ, ವಿನಾಯಕ, ಈಶಪುತ್ರ, ಸರ್ವಸಿದ್ಧಿಪ್ರದಾಯಕ, ಏಕದಂತಹ, ಇಭವಕ್ತ್ರ, ಮೂಷಕವಾಹನ, ಕುಮಾರಗುರು ಎಂಬ ನಾಮಗಳನ್ನು ಹೇಳುತ್ತಾ ಪ್ರತಿಯೊಂದು ಹೆಸರಿಗೂ 2 ಗರಿಕೆಗಳು ಬರುವಂತೆ ದೂರ್ವಾಯುಗ್ಮದಿಂದ ಪೂಜಿಸಿ 21 ಮೋದಕಗಳನ್ನು ನೈವೇದ್ಯ ಮಾಡಿ 10 ಮೋದಕಗಳನ್ನು ದಕ್ಷಿಣೆ ಸಹಿತವಾಗಿ ಆ ಬ್ರಾಹ್ಮಣನಿಗೆ ದಾನ ಮಾಡಿ ತನಗೂ ತನ್ನ ಪರಿವಾರಕ್ಕೂ 10 ಕಡುಬುಗಳನ್ನು ಉಳಿಸಿಕೊಂಡು ಉಳಿದ ಒಂದನ್ನು ಮಾತ್ರ ಗಣಪತಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಮಾಡಿದ ನಂತರ ಯಥಾಶಕ್ತಿಯಾಗಿ ಬ್ರಾಹ್ಮಣ ಸುವಾಸಿನಿಯರನ್ನು ಮೃಷ್ಟಾನ್ನ ಪಾನಗಳಿಂದ ತೃಪ್ತಿಪಡಿಸಿ ದಕ್ಷಿಣೆ ತಾಂಬೂಲಾದಿಗಳನ್ನು ಕೊಟ್ಟು ಆನಂತರದಲ್ಲಿ ತಾನು ತನ್ನ ಇಷ್ಟದೇವತಾರಾಧನೆಯನ್ನು ನಿತ್ಯಕರ್ಮಗಳನ್ನು ತೀರಿಸಿಕೊಂಡು ತೈಲವರ್ಜಿತವಾದ ಆಹಾರವನ್ನು ಭುಂಜಿಸಬೇಕು. ಈ ರೀತಿಯಾಗಿ ಪ್ರಸಿದ್ಧವಾದ ವರಸಿದ್ಧಿವಿನಾಯಕ ವ್ರತವನ್ನು ನೀನು ಮಾಡಿದರೆ ನಿನ್ನ ಶತ್ರುಗಳು ನಾಶವಾಗಿ ನಿನಗೆ ರಾಜ್ಯ ಸಂಪತ್ತಿ ಉಂಟಾಗುತ್ತದೆ. ನೀನು ಸುಖವಾಗಿ ನಿಷ್ಕಂಟಕದಿಂದ ಬಾಳುವೆ ಎಂದು ಶ್ರೀಕೃಷ್ಣನು ಧರ್ಮರಾಯನಿಗೆ ಕುರಿತು ಇಂತೆಂದನು. ಎಲೈ ಧರ್ಮರಾಯನೇ ಕೇಳು. ಆದಿಯಲ್ಲಿ ಈ ವ್ರತವು ಕೈಲಾಸವಾಸಿಯಾದ ಪರಮೇಶ್ವರನಿಂದ ಷಣ್ಮುಖನಿಗೆ ಉಪದೇಶಿಸಲ್ಪಟ್ಟಿತು. ಸರ್ವ ಸಂಕಷ್ಟಗಳನ್ನು ಪರಿಹರಿಸಿ ಸಕಲ ಸಿದ್ಧಿಗಳನ್ನು ಕೊಡುವ ಕಾರಣ ಈ ವ್ರತಕ್ಕೆ ವರಸಿದ್ಧಿವಿನಾಯಕ ವ್ರತವೆಂದೇ ಹೆಸರಾಯಿತು. ಆದ ಕಾರಣ ಪೂರ್ವದಲ್ಲಿ ತಾರಕಾಸುರನನ್ನು ಸಂಹರಿಸುವ ಕಾಲದಲ್ಲಿ ಕುಮಾರಸ್ವಾಮಿಯು ಈ ವ್ರತವನ್ನು ಮಾಡಿ ಜಯಶಾಲಿಯಾದನು. ಪರಮೇಶ್ವರನು ಗಣನಾಥನನ್ನು ಪೂಜಿಸಿ ಆತನ ವರದಿಂದ ತ್ರಿಪುರಾಸುರನನ್ನು ಗೆದ್ದನು. ಶ್ರೀರಾಮನೂ ಸಹ ಸೀತೆಯನ್ನು ಕಳೆದುಕೊಂಡ ಮೇಲೆ ಅವಳನ್ನು ಹುಡುಕುವ ಕೆಲಸವು ನಿರ್ವಿಘ್ನವಾಗಿ ನೆರವೇರುವಂತೆ ಗಣಪತಿಯನ್ನು ಪೂಜಿಸಿ ಸೀತೆಯೊಡನೆ ಕೂಡಿ ರಾಜ್ಯಭಾರ ಮಾಡಿದನು.
ಅದೂ ಅಲ್ಲದೆ ಲೋಕಪ್ರಸಿದ್ಧನಾದ ಭಗೀರಥ ಮಹಾರಾಜನು ದೇವಗಂಗೆಯನ್ನು ತರುವುದಕ್ಕಾಗಿ ಪ್ರಯತ್ನಪಟ್ಟು ಮೊದಲು ಗಣಪತಿಯನ್ನು ಪೂಜಿಸಿ ಸಂಕಲ್ಪ ಸಿದ್ಧಿಯನ್ನು ಪಡೆದನು. ವೃತ್ರಾಸುರನನ್ನು ಸಂಹರಿಸುವುದಕ್ಕಾಗಿ ದೇವೇಂದ್ರನು ಈ ವ್ರತವನ್ನು ಮಾಡಿ ಶತ್ರುವನ್ನು ಜಯಿಸನು. ಅಮೃತಕ್ಕಾಗಿ ದೇವತೆಗಳು ರಾಕ್ಷಸರು ಒಟ್ಟಾಗಿ ಸಮುದ್ರ ಮಥನ ಮಾಡಿದಾಗ ಈ ವ್ರತವನ್ನು ಮಾಡಿದರು. ಪಕ್ಷಿರಾಜನಾಗಿ ಅಮೃತವನ್ನು ದೇವಲೋಕದಿಂದ ತರುವುದಕ್ಕಾಗಿ ಹೊರಟ ಗರುಡ ದೇವನು ಈ ವ್ರತವನ್ನು ಮಾಡಿ ಧನ್ಯನಾಗಿ ಅಮೃತ ಕಲಶಗಳನ್ನು ತಂದನು. ನಾನು ರುಕ್ಮಿಣಿಯೂ ಸಹ ಈ ವ್ರತಗಳನ್ನು ಮಾಡಿ ಅದರ ಮಹಿಮೆಯಿಂದ ಈ ಲೋಕಗಳನ್ನು ಪಾಲಿಸುತ್ತಾ ಇದ್ದೇವೆ. ಕುಷ್ಠರೋಗ ಪೀಡಿತನಾದ ಸಾಂಬನೆಂಬವನು ಈ ವ್ರತವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ಪಡೆದನು. ಆದ ಕಾರಣ ಈಗ ಭಯಗ್ರಸ್ತನಾಗಿರುವ ನೀನು ಈ ವ್ರತವನ್ನು ಆಚರಿಸಿದರೆ ಗಣಪತಿಯ ವರಪ್ರಸಾದದಿಂದ ನಿನಗೆ ಕ್ಷೇಮ ಉಂಟಾಗಿ ಶತ್ರುಗಳನ್ನು ಗೆದ್ದು ರಾಜ್ಯಕೋಶಗಳನ್ನು ಪಡೆಯುತ್ತೆಯೇ. ಗಣನಾಥನ ಪ್ರಸಾದದಿಂದಲೇ ಮತ್ತಾ ವ್ರತದಿಂದಲೂ ಈ ಕೋರಿಕೆಯು ಕೈಗೂಡಲಾರದು. ಈ ವಿಚಾರದಲ್ಲಿ ಅನುಮಾನ ಬೇಡ. ಕುಟುಂಬ ಸಮೇತನಾಗಿ ಭಕ್ತಿಯಿಂದ ಸಿದ್ಧನಾಯಕ ವ್ರತವನ್ನು ನೀನು ಮಾಡು. ನೀನು ಕಾಣ್ತಾ ಇದೆಯಾ ತಳ್ಕಪಳ್ಕ. ಕುಟುಂಬ ಸಹಿತನಾಗಿ ಭಕ್ತಿಯಿಂದ ವರಸಿದ್ಧನಾಯಕ ವ್ರತವನ್ನು ಮಾಡು ಎಂದು ಹೇಳಿದನು. ಆಗ ಧರ್ಮರಾಯನು ತೃಪ್ತನಾಗಿ ಭಕ್ತಿಭಾವದಿಂದ ತಮ್ಮಂದಿರೊಳಗೂಡಿ ದ್ರೌಪದಿ ಸಹಿತನಾಗಿ ವರಸಿದ್ಧ ನಾಯಕನನ್ನು ಕಲ್ಪೋಕ್ತ ಪ್ರಕಾರದಿಂದ ಪೂಜಿಸಿದನು. ಆಗ ಗಣಪತಿಯು ಧರ್ಮರಾಯನ ಭಕ್ತಿಗೆ ಮೆಚ್ಚಿ ಪ್ರಸನ್ನನು. ಧರ್ಮಪುತ್ರನ ಇಷ್ಟಾರ್ಥವು ಕೈಗೂಡಿತು. ಶತ್ರುಗಳು ನಾಶವಾದರು. ಬಳಿಕ ಧರ್ಮರಾಯನು ವಿನಾಯಕನ ವರಬಲದಿಂದ ಸೇರಿ ಸಕಲ ಭೋಗ್ಯಭಾಗ್ಯಗಳನ್ನು ಅನುಭವಿಸನು. ಆದ ಕಾರಣ ಲೋಕದಲ್ಲಿ ಯಾರು ಭಕ್ತಿಯಿಂದ ಗಣಪತಿಯನ್ನು ಪೂಜಿಸುತ್ತಾರೋ ಅವರಿಗೆ ಸರ್ವಸಿದ್ಧಿಗಳು ಲಭಿಸುತ್ತದೆ. ಇದು ನಿಶ್ಚಯ. ಈ ವಿಚಾರದಲ್ಲಿ ಸ್ವಲ್ಪವೂ ಅನುಮಾನವಿಲ್ಲ. ಈ ವ್ರತವನ್ನು ಮಾಡಿದರೆ ವಿದ್ಯಾರ್ಥಿಯಾದವನಿಗೆ ವಿದ್ಯೆಯೋ, ಧನಾರ್ಥಿಯಾದವನಿಗೆ ಧನವೋ, ಕನ್ಯಾರ್ಥಿಯಾದವನಿಗೆ ಮದುವೆಯೋ, ಪುತ್ರಾರ್ಥಿಯಾದವರಿಗೆ ಮಕ್ಕಳು, ಮೋಕ್ಷಾಕಾಂಕ್ಷಿಗಳಿಗೆ ಮುಕ್ತಿಯೋ, ಇನ್ನು ಬಗೆ ಬಗೆಯಾದ ಅನೇಕ ವಿಧವಾದ ಕೋರಿಕೆಗಳು ಅವರವರ ಭಕ್ತಿಗಳಿಗೆ ಅನುಸಾರವಾಗಿ ಸಿದ್ಧಿಸುತ್ತದೆ. ಅದೂ ಅಲ್ಲದೆ ಈ ವ್ರತವನ್ನು ಪ್ರಾರಂಭಿಸುವುದಕ್ಕೂ ಮೊದಲು ಮಹಾಗಣಪತಿಯನ್ನು ಪೂಜಿಸಬೇಕು. ಅಂದಮೇಲೆ ಸರ್ವ ವ್ರತಗಳಲ್ಲಿಯೂ ಸಹ ಶ್ರೀ ಮಹಾಗಣಪತಿಯನ್ನು ಪೂಜಿಸಿ ಆ ಬಳಿಕ ಆಯಾ ವ್ರತಗಳನ್ನು ಮಾಡಬೇಕು. ಹಾಗಿಲ್ಲವಾದರೆ ಯಾವ ವ್ರತವೂ ಸಿದ್ಧಿಸಲಾರದರು. ಆದ ಕಾರಣ ವಿದ್ಯಾರಂಭ, ವಿವಾಹ, ಪ್ರಯಾಣ, ಗೃಹ ಪ್ರವೇಶ, ಬಂಧು ದರ್ಶನ, ವ್ಯಾಪಾರ, ವ್ಯವಹಾರ ಮೊದಲಾದ ಸಕಲ ಕಾರ್ಯಗಳಲ್ಲಿಯೂ ಗಣಪತಿಯನ್ನು ಪೂಜಿಸಬೇಕು. ಹಾಗೆ ಪೂಜಿಸುವುದರಿಂದ ಅಣಿಮಾದಿ ಸಿದ್ಧಿಗಳು, ಅಷ್ಟಮಾತೃಕೆಯರು, ತ್ರಿಮೂರ್ತಿಗಳು, ಅಷ್ಟದಿಕ್ಪಾಲಕರು, ಸಮಸ್ತ ದೇವತೆಗಳು ತೃಪ್ತರಾಗುತ್ತಾರೆ. ಕನ್ಯೆಯು ಈ ವ್ರತವನ್ನು ಮಾಡಿದರೆ ಉತ್ತಮನಾದ ಪತಿಯು ದೊರೆಯುತ್ತಾನೆ. ಸುಮಂಗಲಿಯರು ಆಚರಿಸದೆ ಬಹುಕಾಲ ಸೌಮಂಗಲಿಯನ್ನು ಅನುಭವಿಸುತ್ತಾರೆ. ವಿಧವೆಯರು ಮಾಡಿದರೆ ಮುಂದೆ ಯಾವಾಗಲೂ ಅವರಿಗೆ ಪತಿ ವಿಯೋಗವಾಗಲಾರದು. ಬಡವನು ಈ ವ್ರತವನ್ನು ಮಾಡಿದರೆ ಭಾಗ್ಯವಂತನಾಗುತ್ತಾನೆ. ಈ ಅರ್ಥದಲ್ಲಿ ಸಂಶಯವೇ ಇಲ್ಲವೆಂದು ಹೇಳಿ ಸೂತ ಮಹಾಮುನಿಯು ಋಷಿಗಳನ್ನು ಕುರಿತು ಇಂತೆಂದು ಹೇಳತೊಡಗಿದರು ಎಂಬಲ್ಲಿಗೆ ವರಸಿದ್ಧಿ ವಿನಾಯಕ ವ್ರತದ ಕಥೆಯು ಮುಗಿದುದು. ಅಥ ಸಮಂತಕೋಪಾಖ್ಯಾನ ಕಥಾಸಂಗ್ರಹ. ಎಲೈ ಧರ್ಮರಾಯನೇ ಕೇಳು. ಭಾದ್ರಪದ ಶುದ್ಧ ಚೌತಿಯ ದಿನ ಶಿವಲೋಕದಲ್ಲಿ ಪೂಜಾ ದಿನವಾಗಿ ಮಹೋತ್ಸವವು ನಡೆಯುವುದು. ಆ ದಿನವು ಬಹು ಮುಖ್ಯವಾದದ್ದು. ಆ ದಿನ ಭಕ್ತಿವಂತನಾಗಿ ನೀನು ನಿಯಮದಿಂದ ನಿತ್ಯ ಕರ್ಮಗಳನ್ನು ತ್ಯಜಿಸಿಕೊಂಡು ಉಪವಾಸದಿಂದ ಗಣನಾಥನನ್ನು ಪೂಜಿಸುವವರಿಗೆ ಶತಾಧಿಕವಾದ ಫಲವುಂಟಾಗುವುದು. ಅಲ್ಲದೆ ಆ ದಿನ ಯಾರು ಚಂದ್ರದರ್ಶನವನ್ನು ಮಾಡುತ್ತಾರೋ ಅವರಿಗೆ ಎಂದೂ ಇಲ್ಲದ ಮಿಥ್ಯಾಪರಾಧವು ಸಂಭವಿಸುತ್ತದೆ. ಆದ ಕಾರಣ ಅಪರಾಧವನ್ನು ಹೋಗಿಕೊಳ್ಳಬೇಕಾದರೆ ಮುಂದೆ ಹೇಳುವ ಈ ಸಮಂತಕೋಪಾಖ್ಯಾನವನ್ನು, ಈ ಕಥೆಯನ್ನು ಶ್ರವಣ ಮಾಡಿದ ನಂತರ ಸಿಂಹಪ್ರಸೇನವಧೀತ್ ಸಿಂಹೋ ಜಾಂಬವತ ಹತಃ ಸುಕುಮಾರಕ ಮಾರೋದೀಹಿ ತವಹ್ಯ ಯಶಸ್ಸಮಂತಕ ಎಂಬ ಶ್ಲೋಕವನ್ನು ಹೇಳಬೇಕು. ಹೇಗೆಂದರೆ ಸೂರ್ಯನು ಕನ್ಯಾ ರಾಶಿಯಲ್ಲಿ ಇರುವಾಗ ಶುಕ್ಲ ಪಕ್ಷದ ಚತುರ್ಥಿಯಲ್ಲಿ ಯಾರು ಚಂದ್ರನನ್ನು ನೋಡುತ್ತಾರೋ ಅವರಿಗೆ ಎಂದೂ ಇಲ್ಲದ ಅಪವಾದವು ಉಂಟಾಗುತ್ತದೆ. ಈ ಅಪವಾದವನ್ನು ಪರಿಹರಿಸಿಕೊಳ್ಳಬೇಕಾದರೆ ಸಮಂತಕೋಪಾಖ್ಯಾನದ ಕಥೆಯನ್ನು ಸಾಗ್ರವಾಗಿ ಕೇಳಿದ ಮೇಲೆ ಹೇಳಿದ ಶ್ಲೋಕವನ್ನು ಪಠಿಸಬೇಕು ಎಂದು ಸನತ್ಕುಮಾರನಿಗೆ ಶಿವಯೋಗಿಯಾದ ನಂದಿಕೇಶನು ಹೇಳಿದನು. ಸರ್ವ ವ್ರತಗಳಲ್ಲಿಯೂ ಶ್ರೇಷ್ಠವಾದ ಗಣಪತಿಯ ವ್ರತದ ಮಹಿಮೆಯನ್ನು ನಿನಗೋಸ್ಕರವಾಗಿ ಹೇಳುತ್ತಿರುವೆನು ಕೇಳು. ಪ್ರತಿ ವರ್ಷವೂ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿನ ವಿಧಿವತ್ತಾಗಿ ಭಕ್ತಿಯಿಂದ ಭಗವಂತನಾದ ಗಣಪತಿಯನ್ನು ಅರ್ಚಿಸಬೇಕು. ಗಂಡಸರಾಗಲಿ ಹೆಂಗಸರಾಗಿ ಶುಭಾಕಾಂಕ್ಷಿಗಳಾದ ಯಾರೇ ಆಗಲಿ ಈ ವ್ರತವನ್ನು ಭಕ್ತಿಯಿಂದ ಮಾಡಿದರೆ ಆತನಿಗೆ ಗಣನಾಥನು ಸಂತುಷ್ಟನಾಗಿ ಅಂಥವರ ಕಷ್ಟ ಪರಂಪರೆಗಳನ್ನು ದೂರ ಮಾಡುತ್ತಾನೆ. ಈ ವ್ರತದ ಮಹಿಮೆಯಿಂದ ವಿಘ್ನ ಪರಂಪರೆಗಳು ದೂರವಾಗಿ ಅಪವಾದವು ನಿವಾರಣೆಯಾಗುತ್ತದೆ. ಆದ ಕಾರಣ ಅರಣ್ಯವಾಸದಲ್ಲಿರುವಾಗಲೂ, ಶತ್ರುಗಳ ಮಧ್ಯದಲ್ಲಿ ನಿಂತು ಯುದ್ಧ ಮಾಡುವಾಗಲೂ, ರಾಜ್ಯ ಕಾರ್ಯಗಳನ್ನು ಸಾಧಿಸುವುದರಲ್ಲಿ ಉಂಟಾಗುವ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲು ಈ ವ್ರತವೇ ಬಹುಮುಖ್ಯವಾದದ್ದು. ಇದಕ್ಕಿಂತ ಅನ್ಯವಾದ ವ್ರತಗಳು ಯಾವುದೂ ಇಲ್ಲ ಎಂದು ನಂದಿಕೇಶ್ವರನು ಹೇಳಲು ಸಂಪತ್ಕುಮಾರನ ಭಕ್ತಿಯಿಂದ ನಂದಿಕೇಶ್ವರನ ಕುರಿತು, ಎಲೆ ಶಿವಭಕ್ತ ದುರಂಧರನೇ, ಈ ವ್ರತವನ್ನು ಪೂರ್ವಕಾಲದಲ್ಲಿ ಯಾರು ಮಾಡಿದರೋ, ಇದರ ಮಹಿಮೆಯು ಭೂಲೋಕದಲ್ಲೆಲ್ಲ ಹೇಗೆ ಹರಡಿಕೊಂಡಿತು, ಇದೆಲ್ಲವನ್ನು ನಮಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಕೇಳಲು
ಪೂರ್ವದಲ್ಲಿ ಸರ್ವತಂತ್ರ ಸ್ವತಂತ್ರನಾದ ಶ್ರೀಕೃಷ್ಣನು ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯ ಅನುಜ್ಞೆಯಂತೆ ಈ ವ್ರತವನ್ನು ಮಾಡಿ ತನಗೆ ಬಂದಿದ್ದ ಅಪವಾದವನ್ನು ಕಳೆದುಕೊಂಡನು ಎನ್ನುವಲ್ಲಿ ಈ ವ್ರತದ ಮಹಿಮೆಯನ್ನು ಏನೆಂದು ಹೇಳಲಿ ಎನ್ನಲು ಸಮತ್ಕುಮಾರನು ಆಶ್ಚರ್ಯಭರಿತನಾಗಿ, ಅಲೈ ನಂದಿಕೇಶ್ವರನೇ, ಷಡ್ಗುಣ ಐಶ್ವರ್ಯ ಸಂಪನ್ನಾಗಿ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ಶ್ರೀಹರಿಗೆ ಅಪವಾದವು ಉಂಟಾದದ್ದಾದರೂ ಹೇಗೆ? ಇದು ಪರಮಾಶ್ಚರ್ಯಕರವಾಗಿದೆ. ಈ ವಿವರವನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕೆಂದು ಬೇಡಿಕೊಂಡನು. ಆಗ ನಂದಿಕೇಶನು, ಎಲೈ ಋಷಿವರ್ಯನೇ, ಹಾಗಾದರೆ ಈ ಕಥೆಯನ್ನು ಹೇಳುತ್ತೇನೆ ಕೇಳು. ಪರಬ್ರಹ್ಮ ಸ್ವರೂಪಿಯಾದ ಭಗವಂತನು ಬಹುಭಾರ ನಿವಾರಣಾರ್ಥವಾಗಿ ವಸುದೇವನ ಹೊಟ್ಟೆಯಲ್ಲಿ ಶ್ರೀಕೃಷ್ಣನಾಗಿ ಜನಿಸಿದನು. ಇದಕ್ಕೂ ಮೊದಲೇ ಶೇಷಾಂಶದಿಂದ ಹುಟ್ಟಿದ ಬಲರಾಮನು ಶ್ರೀಕೃಷ್ಣನಿಗೆ ಅಣ್ಣನಾದನು. ಇಬ್ಬರೂ ಉತ್ಸಾಹದಿಂದ ಮಧುರೆಯಲ್ಲಿ ಬಾಳುತ್ತಿದ್ದಾಗ ದುಷ್ಟನಾದ ಜರಾಸಂಧನ ಬಾಧೆಯನ್ನು ತಾಳಲಾರದೆ ವಿಶ್ವಕರ್ಮನ ಮೂಲಕವಾಗಿ ದಿವ್ಯ ಸುಂದರ ಭವನಗಳುಳ್ಳ ದ್ವಾರಕಾನಗರವನ್ನು ನಿರ್ಮಿಸಿ ಅದರ ಮಧ್ಯದಲ್ಲಿ ಸುಂದರವಾದ ಅರಮನೆಗಳನ್ನು ಕಟ್ಟಿಕೊಂಡು 16,000 ಗೋಪಿಕಾಸ್ತ್ರೀಯರ ಸಮೇತನಾಗಿ ಅಷ್ಟಮಹಿಷರೊಡಗೂಡಿ ಆ ಪಟ್ಟಣಗಳಲ್ಲಿ ತನ್ನವರಾದ ಯಾದವರು 11,000 ಕೋಟಿ ವಾಸವಾಗಿರುವುದಕ್ಕೆ ಅನುಕೂಲವಾದ ಮನೆಗಳನ್ನು ಕಟ್ಟಿಸಿ ಆ ಪಟ್ಟಣದ ದೊರೆತನವನ್ನು ಯಾದವರ ಅರಸನಾದ ಉಗ್ರಸೇನರಾಯನಿಗೆ ಕೊಟ್ಟು ತಾನು ಸುಖದಿಂದ ವಾಸ ಮಾಡುತ್ತಿದ್ದನು. ಆ ಉಗ್ರಸೇನರಾಯನಿಗೆ ಸತ್ಯರಾಜಿತ, ಪ್ರಸೇನ ಎಂಬ ಇಬ್ಬರು ಮಕ್ಕಳು. ಆ ಮಕ್ಕಳಲ್ಲಿ ಸತ್ಯರಾಜನು ನಿರಶನ ವ್ರತವನ್ನು ಹಿಡಿದು ಸೂರ್ಯ ಭಗವಂತನನ್ನು ಪ್ರಾರ್ಥಿಸಿ ಬಹುಕಾಲ ತಪಸ್ಸನ್ನು ಮಾಡಿ ಸೂರ್ಯನನ್ನು ಹೊಗಳಿ ಸ್ತೋತ್ರ ಮಾಡತೊಡಗಿದನು. ಆತನ ಭಕ್ತಿಭಾವಕ್ಕೆ ಮೆಚ್ಚಿ ಸೂರ್ಯದೇವನು ಪ್ರತ್ಯಕ್ಷನಾಗಿ, ಎಲೈ ಭಕ್ತಾಗ್ರಣಿಯೇ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ. ನಿನಗೆ ಬೇಕಾದ ಇಷ್ಟಾರ್ಥವನ್ನು ಕೇಳು, ಕೊಡುತ್ತೇನೆ ಎನ್ನಲು ಆಗ ಸತ್ಯರಾಜಿತನು, ನನಗೆ ನಿನ್ನ ಕೊರಳಿನಲ್ಲಿರುವ ಸಮಂತಕಮಣಿಯನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸೂರ್ಯನು ಹಸನ್ಮುಖನಾಗಿ ತನ್ನ ಕೊರಳಲ್ಲಿದ್ದ ರತ್ನಮಾಲಿಕೆಯಲ್ಲಿ ಒಂದು ಮಣಿಯನ್ನು ತೆಗೆದುಕೊಂಡು ಸತ್ಯರಾಜಿತನ ಕೈಗೆ ಕೊಟ್ಟು, ಎಲೈ ಭಕ್ತಿವರ್ಯನೇ, ಈ ಮಣಿಯು ಸರ್ವಶ್ರೇಷ್ಠವಾದದ್ದು. ಇದನ್ನು ಸದಾ ಶುಚಿರ್ಭೂತನಾಗಿರ್ತಕ್ಕನ್ನೇ ಧರಿಸಬೇಕು. ಅಶುಚಿಯೂ ಅನಾಚಾರವೂ ಉಂಟಾದರೆ ಇದು ಧರಿಸತಕ್ಕಂಥವನನ್ನೇ ನಾಶ ಮಾಡುವುದು. ಅದೂ ಅಲ್ಲದೆ ಈ ಸಮಂತಕವು ದಿನವೊಂದಕ್ಕೆ 8 ಭಾರದ ತೂಕವನ್ನು ಚಿನ್ನವನ್ನು ನೀಡುವುದರಿಂದ ಇದು ಇದ್ದ ಕಡೆ ದಾರಿದ್ರ್ಯದ ಸುಳುವೇ ಇಲ್ಲದಂತಾಗುತ್ತದೆ. ಆದ ಕಾರಣ ಅಮೃತ ರೂಪವಾದ ಈ ದಿವ್ಯರತ್ನವನ್ನು ನೀನು ಜಾಗರೂಕತೆಯಿಂದ ಧರಿಸಿಕೊಂಡಿರು ಎಂದು ಹೇಳಿ ಅಂತರ್ಧನಾದನು. ಬಳಿಕ ಸತ್ಯರಾಜನು ಹರ್ಷಯುಕ್ತನಾಗಿ ಮಣಿಯನ್ನು ಕಂಠದಲ್ಲಿ ಧರಿಸಿಕೊಂಡು ದ್ವಾರಕಾನಗರಕ್ಕೆ ಬರುತ್ತಿದ್ದನು. ಅದರ ಪ್ರಕಾಶಕದಿಂದ ಆತನನ್ನು ನೋಡಿದವರೆಲ್ಲ ಇದೇನೆಂದು ಭ್ರಾಂತರಾಗಿ ನೋಡತೊಡಗಿದರು. ಸ್ವಲ್ಪ ಹೊತ್ತಿನಲ್ಲೇ ಸತ್ಯರಾಜನು ಪಟ್ಟಣಕ್ಕೆ ಬಂದದ್ದನ್ನು ಕಂಡು, ಓಹೋ, ಈತನು ಸೂರ್ಯನಲ್ಲ, ಸೂರ್ಯದೇವನ ವರಬಲದಿಂದ ಸಂಪಾದಿಸಿದ ರತ್ನವನ್ನು ಧರಿಸಿಕೊಂಡಿರತಕ್ಕಂತಹ ಸತ್ಯರಾಜಿತನೆಂದು ನಿರ್ಧರಿಸಿ ಸುಮ್ಮನಾದರು. ಆ ಬಳಿಕ ಸತ್ಯರಾಜನು, ಈ ರತ್ನ ನನ್ನಲ್ಲಿದ್ದರೆ ಕೃಷ್ಣನು ಬೇಕೆಂದು ಕೇಳುತ್ತಾನೆ, ಕೇಳಿದ ಮೇಲೆ ಕೊಡದಿದ್ದರೆ ಹೇಗಾದರನ್ನು ಅಪಹರಿಸುತ್ತಾನೆ ಎಂದು ಅನುಮಾನಪಟ್ಟು ತನ್ನ ತಮ್ಮನಾದ ಪ್ರಸೇನಿಗೆ ನೀಡಿದೆನು. ಪ್ರಸೇನನು ಸಮಂತಕಮಣಿಯನ್ನು ಧರಿಸಿಕೊಂಡು ಉತ್ಸಾಹಭರಿತನಾಗಿ ಒಂದಾನು ದಿನ ಮಣಿಸಹಿತನಾಗಿ ಕುದುರೆಯನ್ನೇರಿ ಬೇಟೆಗೆ ಹೊರಡು ಅರಣ್ಯಕ್ಕೆ ಹೋಗಿ ಬೇಟೆಯಾಡುತ್ತಿದ್ದನು. ಆಗ ಒಂದು ಸಿಂಹವು ಪ್ರಸೇನನ ಮೇಲೆ ಬಿದ್ದು ಆತನನ್ನು ಕೊಂದು ಸಮಂತಕರಣಿಯನ್ನು ತೆಗೆದುಕೊಂಡಿತು. ಕೂಡಲೇ ಅಲ್ಲೇ ಇದ್ದ ಜಾಂಬವಂತನೆಂಬ ಮುದಿಕರಡಿಯು ಆ ಸಿಂಹವನ್ನು ಸಂಹರಿಸಿ ರತ್ನವನ್ನು ತೆಗೆದುಕೊಂಡು ಹೋಗಿ ತನ್ನ ಗುಹೆಯನ್ನು ಹೊಕ್ಕು ಮಗಳು ತೂಗುತ್ತಿದ್ದ ತೊಟ್ಟಲಿಗೆ ಕಟ್ಟಿ ಅಲಂಕರಿಸಿದನು. ಇತ್ತ ಪ್ರಸೇನನ ಜೊತೆಯಲ್ಲಿ ಬೇಟೆಗಾಗಿ ಶ್ರೀಕೃಷ್ಣನು ಅರಣ್ಯಕ್ಕೆ ಹೋಗಿದ್ದು ವ್ಯಾಜ್ಯಾಂತರದಿಂದ ಒಬ್ಬೊಬ್ಬರು ಒಂದೊಂದು ಕಡೆಯಾಗಿ ಹೋಗಲು ಪ್ರಸೇನನ್ನು ಹುಡುಕಲಾರದೆ ಶ್ರೀಕೃಷ್ಣನು ಊರಿಗೆ ಬಂದು ಸೇರಿದನು. 2-3 ದಿನಗಳಾದರೂ ಪ್ರಸೇನನು ಬರಲೇ ಇಲ್ಲ. ಎಲ್ಲಿ ಹುಡುಕಿದರೂ ಸಿಗದಿದ್ದ ಕಾರಣ ಸತ್ರಾಜಿತಾದಿಗಳು ಪ್ರಸೇನನ ಜೊತೆಗೆ ಬೇಟೆಗೆ ಹೋಗಿದ್ದ ತಂತ್ರಿಯಾದ ಶ್ರೀಕೃಷ್ಣನೇ ಆಶಾಬದ್ಧನಾಗಿ ಪ್ರಸೇನನ್ನು ಕೊಂದು ಮಣಿಯನ್ನು ಅಪಹರಿಸಿದ್ದಾನೆಂದು ದೂರಲಾರಂಭಿಸಿದರು. ಅದನ್ನು ಕೇಳಿ ಕೃಷ್ಣಮೂರ್ತಿಯು ಚಿಂತಾಕ್ರಾಂತನಾಗಿ ನಿಷ್ಕಾರಣವಾಗಿ ತನಗೆ ಬಂದಿರುವ ಅಪವಾದವನ್ನು ಕಳೆದುಕೊಳ್ಳಬೇಕೆಂದು ಸತ್ರಾಜಿತನನ್ನು ಕೆಲವು ಪರಿವಾರದವರನ್ನು ಸಂಗಡ ಕರೆದುಕೊಂಡು ಅರಣ್ಯಕ್ಕೆ ಹೋಗಿ ಪ್ರಸೇನನ್ನು ಹುಡುಕತೊಡಗಿದನು. ಹಾಡಿಗೆ ಹುಡುಕುತ್ತಿದ್ದಾಗ ಸಿಂಹದಿಂದ ಕೊಲ್ಲಲ್ಪಟ್ಟ ಪ್ರಸೇನನು ಆತನ ಕುದುರೆಯು ಬಿದ್ದಿರುವ ಸ್ಥಳಕ್ಕೆ ಬಂದು ಹತ್ತಿರದಲ್ಲೇ ಸತ್ತು ಬಿದ್ದ ಸಿಂಹವನ್ನು ನೋಡಿ ಆಶ್ಚರ್ಯಭರಿತನಾಗಿ ಆ ಸಿಂಹವನ್ನು ಕರಡಿಯು ಕೊಂದಿರುವುದು ಎಂದು ತಿಳಿದು ಕರಡಿಯ ಹೆಜ್ಜೆಗಳನ್ನೇ ಅನುಸರಿಸಿಕೊಂಡು ಹೋಗಿ ಬಹುದೂರದಲ್ಲಿರುವ ಗುಹೆಯನ್ನು ಕಂಡರು. ಆ ಗುಹೆಯು ಬಹು ಅಂಧಕಾರಮಯವಾಗಿ ಪ್ರವೇಶಿಸುವುದಕ್ಕೆ ಅಸಾಧ್ಯವಾಗಿದ್ದ ಕಾರಣ ಕೃಷ್ಣನು ಪರಿವಾರದೊಡನೆ ಸತ್ಯರಾಜಿತನನ್ನು ಗುಹೆಯ ಬಾಗಿಲಿನಲ್ಲಿ ಕಾದಿರುವಂತೆ ಹೇಳಿ ತಾನು ಗುಹೆಯನ್ನು ಪ್ರವೇಶಿಸಿದನು. ಅರಮನೆಯ ಒಂದು ಕೊಠಡಿಯಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಕನ್ಯಾಮಣಿಯು ತನ್ನ ಮಗುವಿನ ತೊಟ್ಟಿಲಿಗೆ ಸಮಂತಕ ರತ್ನವನ್ನು ಕಟ್ಟಿ ಆ ರತ್ನವನ್ನು ಮಗುವಿಗೆ ತೋರಿಸುತ್ತಾ, ಅಪ್ಪ, ಮಗು ಅಳಬೇಡ, ಈ ಸಮಂತಕ ರತ್ನವು ಪ್ರಸೇನನ ಕೊರಳಲ್ಲಿದ್ದಿತು. ಆತನನ್ನು ಒಂದು ಸಿಂಹವು ಕೊಂದು ಮಣಿಯನ್ನು ಅಪಹರಿಸಿಕೊಂಡಿತು. ನಿಮ್ಮ ತಾತನಾದ ಜಾಂಬವಂತನು ಆ ಸಿಂಹವನ್ನು ಸಂಹರಿಸಿ ನಿನಗೋಸ್ಕರವಾಗಿ ಈ ರತ್ನವನ್ನು ತಂದಿದ್ದಾನೆ, ನೋಡು ಎಂದು ತೊಟ್ಟಿಲು ತೂಗುವುದನ್ನು ಕಂಡು ಶ್ರೀಕೃಷ್ಣನು ಆಶ್ಚರ್ಯಭರಿತನಾಗಿ ಅಲ್ಲೇ ನಿಂತುಕೊಂಡನು. ಶ್ರೀಕೃಷ್ಣನನ್ನು ಕೊಂಡ ಕೂಡಲೇ ಜಾಂಬವತಿಗೆ ವಿರಹವೇದನೆಯುಂಟಾಗಿ, ನೀನು ಇಲ್ಲಿರಬೇಡ, ಇದ್ದರೆ ಕೆಡಕಾದೀತು. ಈ ರತ್ನದ ಮೇಲೆ ನಿನಗೆ ಆಶೆ ಇದ್ದರೆ ಜಾಂಬವಂತನು ಹೇಳುವುದರೊಳಗಾಗಿ ತೆಗೆದುಕೊಂಡು ಹೊರಟು ಹೋಗು ಎಂದು ಗುಟ್ಟಾಗಿ ಹೇಳಿದಳು. ಅದನ್ನು ಕೇಳಿದುಕೊಳ್ಳೆ ಶ್ರೀಕೃಷ್ಣನು ತನ್ನ ಶಂಖವನ್ನು ಗಟ್ಟಿಯಾಗಿ ಊದಿ ನಾದ ಮಾಡಿದನು.
ಆ ಶಂಖದ ಧ್ವನಿಯನ್ನು ಕೇಳಿದುಕೊಳ್ಳದೆ ಜಾಂಬವಂತನು ಎಚ್ಚರಗೊಂಡು ಕೃಷ್ಣನೊಡನೆ ಯುದ್ಧಕ್ಕೆ ನಿಂತನು. ಹೀಗೆ ಯುದ್ಧ ಮಾಡುವಾಗ 7 ದಿನಗಳಾದರೂ ಶ್ರೀಕೃಷ್ಣನು ಹೊರಗೆ ಬಾರದ್ದನ್ನು ಕಂಡು ಗವಿಯ ಕಾದಿದ್ದ ಸತ್ರಾಜಿತಾದಿಗಳು ಖಿನ್ನರಾಗಿ ಪಟ್ಟಣಕ್ಕೆ ಹೊರಬಂದು ನಡೆದ ಸಂಗತಿಯನ್ನು ಹೇಳಲು ಸರ್ವರು ಖಿನ್ನರಾಗಿ ಶ್ರೀಕೃಷ್ಣನು ಸತ್ತು ಹೋಗಿದ್ದಾನೆ ಎಂದೇ ತಿಳಿದು ಆತನಿಗೆ ಉತ್ತರ ಕ್ರಿಯಾದಿಗಳನ್ನೆಲ್ಲ ಮಾಡಿದರು. ಇತ್ತ ಗುಹೆಯಲ್ಲಿ ಶ್ರೀಕೃಷ್ಣನು ಸಾಹಸದಿಂದ 28 ದಿನಗಳವರೆಗೆ ಯುದ್ಧಗಳನ್ನು ಮಾಡಿದರೂ ಈತನನ್ನು ಜಯಿಸುವುದಕ್ಕಾಗದೆ ಈತನು ದೈವಭಕ್ತನು ಕೇವಲ ವೃದ್ಧನೂ ಆದ ಕಾರಣ ಈತನನ್ನು ಉಪಾಯಾಂತರಗಳಿಂದಲೇ ಗೆಲ್ಲಬೇಕೆಂದು ಯೋಚಿಸಿ ಯುದ್ಧದ ಮಧ್ಯದಲ್ಲಿ ತನ್ನ ವಿಶ್ವರೂಪವನ್ನು ಜಾಂಬವಂತನಿಗೆ ತೋರಿಸುತ್ತಾ ಬರಲು ಇದರಿಂದ ಜ್ಞಾನ ಉಂಟಾಗಿ ಜಾಂಬವಂತನು ನನ್ನೆದುರಿಗೆ ನಿಂತು ಯುದ್ಧ ಮಾಡತಕ್ಕ ಧೀರರೇ ಇಲ್ಲ. ಹೀಗಿರುವಾಗ ಈತನು 28 ದಿನಗಳವರೆಗೆ ಅನ್ನಾಹಾರಗಳಿಲ್ಲದೆ ಯುದ್ಧ ಮಾಡದೆ ಸಾಯದೇ ಇರುವನು. ಈತನು ಶ್ರೀಹರಿಯಲ್ಲದೆ ಮತ್ತಾರೂ ಅಲ್ಲ. ಹಿಂದೆ ತ್ರೇತಾಯುಗದಲ್ಲಿ ನನಗೆ ಸ್ವಾಮಿಯಾಗಿದ್ದ ಶ್ರೀರಾಮಚಂದ್ರ ಈತನೆಂದು ತಿಳಿದು ಭಕ್ತಿಯುಕ್ತನಾಗಿ ಶ್ರೀಕೃಷ್ಣನನ್ನು ಹೊಗಳಿ ಸ್ತುತಿಸಿ ತನ್ನ ಮಗಳಾದ ಜಾಂಬವತಿಯನ್ನು ಕೊಟ್ಟು ಮದುವೆ ಮಾಡಿ ಸೆಮಂತಕಮಣಿಯನ್ನು ಕೊಟ್ಟು ನಮಸ್ಕರಿಸಿ ಸ್ವೀಕರಿಸಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡನು. ಆಗ ಸಂತೋಷಭರಿತನಾದ ಶ್ರೀಕೃಷ್ಣನು ಸೆಮಂತಕಮಣಿಯನ್ನು ತೆಗೆದುಕೊಂಡು ಜಾಂಬವತಿಯೊಂದಿಗೆ ಬಂದು ದ್ವಾರಕಾಪಟ್ಟಣವನ್ನು ಹೊಕ್ಕು ರಾಜನ ಸಭೆಯಲ್ಲಿ ಸರ್ವರಿಗೂ ತಿಳಿಯುವಂತೆ ನಡೆದ ಸಂಗತಿಗಳನ್ನು ಜಾಂಬವತಿಯಿಂದ ಹೇಳಿಸಿ ರತ್ನವನ್ನು ಸತ್ರಾಜನಿಗೆ ಕೊಟ್ಟನು. ಆಗ ಸತ್ರಾಜನು ನಿಷ್ಕಾರಣವಾಗಿ ಶ್ರೀಕೃಷ್ಣನನ್ನು ದೂರಿದ ಅಪವಾದವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ತನ್ನ ಮಗಳಾದ ಸತ್ಯಭಾಮಿಯನ್ನು ಶ್ರೀಕೃಷ್ಣನಿಗೆ ಮದುವೆ ಮಾಡಿಕೊಟ್ಟು ಅವಳಿಗೆ ಸೆಮಂತಕಮಣಿಯನ್ನು ಬಳಿವಳಿಯಾಗಿ ನೀಡಿದನು. ಅಂದಿನಿಂದ ಸೆಮಂತಕ ರತ್ನವು ಸತ್ಯಭಾಮಿಯ ಬಳಿಯಲ್ಲಿಯೇ ಇರುತ್ತಿತ್ತು. ಹೀಗಿರುವಾಗ ಒಂದು ದಿನ ಪಾಂಡವರ ದರ್ಶನಕ್ಕಾಗಿ ಶ್ರೀಕೃಷ್ಣನ ಹಸ್ತಿನಾವತಿಗೆ ಹೋದ ಸಮಯದಂತೆ ಕಾದಿಕೊಂಡಿದ್ದು ಆಶಾಬದ್ಧನಾದ ಶತಧನ್ವನು ಮೋಸದಿಂದ ಆ ಮಣಿಯನ್ನು ಸತ್ಯಭಾಮಿಯಿಂದ ಕಿತ್ತುಕೊಂಡು ಸತ್ರಾಜಿತನನ್ನು ಕೊಂದು ಹಾಕಿದನು. ಶ್ರೀಕೃಷ್ಣನು ಬಂದ ಮೇಲೆ ಸತ್ಯಭಾವಿಯನ್ನು ನಡೆದ ಸಂಗತಿಯನ್ನು ಹೇಳಲು ಕಪಟನಾಟಕ ಸೂತ್ರಧಾರಿಯಾದ ಶ್ರೀಕೃಷ್ಣನು ಆಂತರ್ಯದಲ್ಲಿ ಸಂತೋಷಭರಿತನಾಗಿ ಹೊರಗೆ ವಿಷಾದಗಳನ್ನು ತೋರಿಸುತ್ತಾ ಅಣ್ಣನಾದ ಬಲರಾಮನಿಗಳಿಗೆ ಬಂದು ನಡೆದ ಸಂಗತಿಯನ್ನು ವಿವರಿಸಿ ಹೇಳಿ ಶತಧನ್ನು ಕೊಂದು ಶಮಂತಕ ರತ್ನವನ್ನು ತರುವುದಕ್ಕಾಗಿ ತನಗೆ ಸಹಾಯಕವಾಗಿ ಬರಬೇಕೆಂದು ಹೇಳಿದನು. ಅದರಂತೆ ರಾಮಕೃಷ್ಣರಿಬ್ಬರು ಯುದ್ಧ ಸನ್ನದ್ಧರಾಗಿ ಬರುತ್ತಿರುವರೆಂಬ ವಾರ್ತೆಯನ್ನು ಕೇಳಿ ಶತಧನ್ನು ತನ್ನ ಹತ್ತಿರವಿದ್ದ ಸೆಮಂತಕಮಣಿಯನ್ನು ಅಕ್ರೂರನಿಗೆ ಕೊಟ್ಟು ತಾನು ಕುದುರೆಯೇರಿ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ಆದರೂ ರಾಮಕೃಷ್ಣ ಆತನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಕಡೆಗೆ ಕೃಷ್ಣನು ಶತಧನ್ವನ್ನು ಕೊಂದು ಶೋಧಿಸಲು ಆತನ ಬಳಿ ರತ್ನವಿಲ್ಲದ್ದನ್ನು ಕಂಡು ಖಿನ್ನಾಗಿ ವಿಚಾರವನ್ನು ಬಲರಾಮನಿಗೆ ಹೇಳಲು ಬಲರಾಮನು ಕೋಪಾವಿಷ್ಟನಾಗಿ, ಕೃಷ್ಣ, ನೀನು ಮಾಯಾವಿ, ಧನಲೋಭದಿಂದ ಇಲ್ಲದ ಕಾರಣಗಳನ್ನು ಹುಟ್ಟಿಸಿ ಬಂಧುಗಳನ್ನೇ ಕೊಲ್ಲುತ್ತಿರುವೆ. ಇದು ನಿನಗೆ ಸರಿಯಿಲ್ಲ ಎಂದು ಹೇಳಿ ಕೋಪಗೊಂಡು ತಾನು ಪಟ್ಟಣಕ್ಕೆ ಬರುವುದಿಲ್ಲ ಎಂದು ಹಠ ಹಿಡಿದು ವಿದರ್ಭ ದೇಶಕ್ಕೆ ಹೊರಟು ಹೋದನು. ಎಷ್ಟು ವಿಧಾಗಿ ಸಮಾಧಾನ ಮಾಡಿದರೂ ಬಲರಾಮ ಒಪ್ಪದ ಕಾರಣ ಕೃಷ್ಣನು ರಥಾರೂಢನಾಗಿ ದ್ವಾರಕೆಗೆ ಬಂದುಬಿಟ್ಟನು. ಪಟ್ಟಣದ ವಾಸಿಗಳೆಲ್ಲರೂ ಬಲರಾಮನಿಲ್ಲದೆ ಕೃಷ್ಣನವರನ್ನೇ ಬಂದದ್ದನ್ನು ಕಂಡು ಈ ಕೃಷ್ಣನಿಗೆ ಹೆಣ್ಣು ಹೊನ್ನುಗಳ ಮೇಲೆ ಬಹಳವಾದ ಆಸೆ ಆದ ಕಾರಣ ಎಲ್ಲಿಯೋ ಕರೆದುಕೊಂಡು ಹೋಗಿ ತನ್ನ ಅಣ್ಣನಾದ ಬಲರಾಮನನ್ನೇ ಕೊಂದು ಬಂದಿದ್ದಾನೆಂದು ದೂರುತ್ತಿದ್ದರು. ಅದನ್ನು ಕೇಳಿ ಕೃಷ್ಣನು ಖಿನ್ನಾಗಿ ಮನಸ್ಸಿನಲ್ಲಿ ಕೊರಗುತ್ತಾ ತನಗೆ ಪ್ರಾಪ್ತವಾದ ಈ ಅಪವಾದವನ್ನು ಹೇಗೆ ಹೋಗಲಾಡಿಸಿಕೊಳ್ಳಬೇಕೆಂದು ಚಿಂತಿಸುತ್ತಿದ್ದನು. ಹತ್ತರ ಅಕ್ರೂರನು ಸೆಮಂತಕಮಣಿಯನ್ನು ಸಹಿತನಾಗಿ ಕಾಶಿ ಕ್ಷೇತ್ರಕ್ಕೆ ಹೋಗಿ ವಾಸುತ್ತಾ ಅಲ್ಲಿ ಬಹಳವಾಗಿ ಚಿನ್ನವನ್ನು ಸಂಪಾದಿಸಿ ಅನೇಕ ಗುಡಿಗೋಪರಾದಿಗಳನ್ನು ಕಟ್ಟಿಸಿ ಯಜ್ಞಯಾಗಾದಿಗಳನ್ನು ಮಾಡಿ ಲೋಕವನ್ನು ತೃಪ್ತಿಪಡಿಸನು. ಆ ಮಹಿಮೆಯಿಂದ ರೋಗಾದ್ಯುಪದ್ರವಗಳಿಲ್ಲದೆ ಅಕ್ರೂರನು ಶುಚಿರ್ಭೂತನಾಗಿ ಅಟ್ಟಹಾಸದಿಂದ ತನ್ನ ಪಟ್ಟಣಕ್ಕೆ ಬಂದನು. ಇದೆಲ್ಲವನ್ನು ತಿಳಿದಿದ್ದರೂ ಕಪಟನಾಟಕ ಸೂತ್ರಧಾರಿಯ ಶ್ರೀಕೃಷ್ಣನು ಏನೂ ತಿಳಿದವನಂತೆ ಮೌನದಿಂದಿರುತ್ತಿದ್ದನು. ಒಂದು ದಿನ ದೇವರ್ಷಿಯಾದ ನಾರದರು ಲೋಕಸಂಚಾರ ಮಾಡುತ್ತಾ ವೈಕುಂಠಕ್ಕೆ ಬಂದು ಶ್ರೀಕೃಷ್ಣನನ್ನು ಕಂಡು ಭಕ್ತಿಯಿಂದ ಹೋಗಲಿ ಆತನ ಮುಖಭಾವವನ್ನು ಅರಿತು, ಈ ರೀತಿಯಾಗಿ ನೀನು ಖಿನ್ನನಾಗಿ ನಿನ್ನ ಮುಖಕಾಂತಿಯು ಕೆಡುವುದಕ್ಕೆ ಕಾರಣವೇನೆಂದು ಕೃಷ್ಣನನ್ನು ಪ್ರಶ್ನಿಸಿದರು. ಆಗ ಕೃಷ್ಣಮೂರ್ತಿಯು ನಡೆದ ಸಂಗತಿಯನ್ನು ನಾರದರಿಗೆ ಸವಿಸ್ತಾರವಾಗಿ ಹೇಳಿದು, ನಾರದನು, ಅಯ್ಯ, ನೀನು ತಿಳಿಯದವನಂತೆ ನಟಿಸಬೇಡ. ಭಾದ್ರಪದ ಶುದ್ಧ ಚೌತಿಯ ದಿನ ಚಂದ್ರ ದರ್ಶನ ಮಾಡಿದ ಕಾರಣ ನಿನಗೆ ಈ ವಿಧವಾದ ಅಪವಾದವು ಉಂಟಾಗಿದೆ. ಇದನ್ನು ನೀನು ತಕ್ಕ ರೀತಿಯಲ್ಲಿ ಪರಿಹರಿಸಿಕೊ ಎಂದು ಹೇಳಿದು. ಶ್ರೀಕೃಷ್ಣನು, ಎಲೈ ನಾರದರೆ, ಚೌತಿಯ ದಿನ ಚಂದ್ರನನ್ನು ಏಕೆ ನೋಡಕೂಡದು? ಭಾದ್ರಪದ ಶುದ್ಧ ಚದಿಗೆಯ ದಿನ ಚಂದ್ರ ದರ್ಶನದಿಂದ ಲಾಭವಾಗುವುದಾದರೂ ಹೇಗೆ? ಏತಕ್ಕಾಗಿ ಹೀಗಾಯಿತು? ಇದೆಲ್ಲವೂ ನನಗೆ ಸಾಗ್ರವಾಗಿ ಹೇಳಬೇಕೆಂದು ಪ್ರಾರ್ಥಿಸಲು ನಾರದನು, ಎಲೈ ಕೃಷ್ಣಮೂರ್ತಿಯೇ, ಕೇಳು. ಪೂರ್ವಕಾಲದಲ್ಲಿ ಚಂದ್ರನು ತಾನು ರೂಪವಂತನೆಂಬ ಗರ್ವದಿಂದ ಗಣಪತಿಯನ್ನು ನೋಡಿ ಅಪಹಾಸ್ಯ ಮಾಡಿದನು. ಅಂದಿನಿಂದ ಚಂದ್ರನಿಗೆ ಭಾದ್ರಪದ ಶುದ್ಧ ಚೌತಿಯ ದಿನ ನೋಡಿದವರಿಗೆ ಈ ರೀತಿಯಾದ ಅಪವಾದವು ಉಂಟಾಗುತ್ತದೆ. ಶ್ರೀಕೃಷ್ಣನು ಚಂದ್ರನಿಗೆ ಗಣಪತಿಯಿಂದ ಬಂದ ಶಾಪದ ವಿಚಾರವಾಗಿ ವಿಸ್ತಾರವಾಗಿ ತಿಳಿ ಹೇಳಬೇಕೆಂದು ಕೇಳಲು ನಾರದರು ಶ್ರೀಕೃಷ್ಣನಿಗೆ ಕುರಿತು ಹೀಗೆ ಹೇಳತೊಡಗಿದರು. ಪೂರ್ವಕಾಲದಲ್ಲಿ ದೇವದೇವೋತ್ತಮನಾದ ಪರಮೇಶ್ವರನು ತನ್ನ ಮಗನಾದ ಗಣಪತಿಯನ್ನು ಪ್ರಮಥಾದಿಗಳಿಗೆ ಗಣಗಳಿಗೆ ನಾಯಕನನ್ನಾಗಿ ಮಾಡಲು ಪ್ರಯತ್ನಪಟ್ಟು ದೇವಸಭೆಯನ್ನು ನಿರ್ಮಿಸನು. ಆಗ ಅಲ್ಲಿ ನಡೆದಿದ್ದ ಬ್ರಹ್ಮಾದಿ ಸಕಲ ದೇವತೆಗಳ ಮುಂದೆ
ವಿನಾಯಕನಿಗೆ ಅಡಿಮಾದಿ ಅಷ್ಟಸಿದ್ಧಿಗಳನ್ನು ಕೊಟ್ಟು ಲಗ್ನ ಮಾಡಿದನು. ಆ ವಿವಾಹ ಕಾಲದಲ್ಲಿ ಸಿದ್ಧಿಬುದ್ಧಿ ಸಮೇತನಾದ ಗಣನಾಯಕನನ್ನು ಕುರಿತು ಸೃಷ್ಟಿಕರ್ತನಾದ ಬ್ರಹ್ಮನು ಹೀಗೆ ಸ್ತೋತ್ರ ಮಾಡನು. ಎಲೈ ವಿಘ್ನೇಶ್ವರನೇ, ಗಣಮುಖನಾಗಿ ಲಂಬೋದನಾಗಿ ಏಕದಂತೆನಿಸಿಕೊಂಡು ಶೂರ್ಪಕರ್ಣಗಳಿಂದ ಹೊಳೆಯುತ್ತಾ ಪ್ರಮಥಗಳಿಗೆ ಒಡೆನಾಗಿ ಸಿದ್ಧಿಬುದ್ಧಿ ಸಮೇತನಾದ ಗಣಪತಿ ಎಂಬ ಹೆಸರುಳ್ಳ ನಿನಗೆ ಯಾರು ನಿಯಮಯುಕ್ತರಾಗಿ ಭಕ್ತಿಭಾವದಿಂದ ಕಡುಬುಗಳನ್ನಾಗಲಿ ಮೋದಕಗಳನ್ನಾಗಲಿ ಸಮರ್ಪಿಸಿ ಪೂಜಿಸುತ್ತಾರೋ ಅವರಿಗೆ ಉತ್ತರೋತ್ತರ ಶ್ರೇಯಸ್ಸುಂಟಾಗುವುದು. ನೀನು ಅವರ ಕೋರಿಕೆಗಳನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡುವೆ. ನಿನ್ನನ್ನು ಪೂಜೆ ಮಾಡದೆ ತ್ರಿಲೋಕಾಧಿಪತಿಗಳಾಗಲಿ ದೇವತೆಗಳಾಗಲಿ ಯಾರೇ ಆಗಲಿ ಕಲ್ಪಕೋಟಿ ವರ್ಷಗಳ ಪ್ರಯತ್ನಿಸಿದರೂ ಅಂಥವರು ಸಿದ್ಧಿಯನ್ನು ಹೊಂದಲಾರರೋ. ಆದ ಕಾರಣವೇ ಇದರ ರಹಸ್ಯನ್ನುರಿತು ತ್ರಿಮೂರ್ತಿಗಳು ಸಹ ನಿನ್ನನ್ನು ಪೂಜಿಸಿ ನಿನ್ನ ವಲಪ್ರಸಾದದಿಂದ ತಮ್ಮ ಕೆಲಸಗಳಾದ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುತ್ತಾ ಇರುವರು. ಈ ಅರ್ಥದಲ್ಲಿ ಸ್ವಲ್ಪವೂ ಸಂಶಯವಿಲ್ಲ. ಆದ ಕಾರಣ ಆದಿದೇವನು ಆದಿಪೂಜ್ಯನು ಅಖಿಲಾಂಡಗೋಡಿ ಬ್ರಹ್ಮಾಂಡಗಳಿಗೆ ನಾಯಕನು ವಿನಾಯಕ ಸ್ವರೂಪನಾದ ನೀನು ಪ್ರಸನ್ನಾಗಿ ನಮ್ಮನ್ನು ರಕ್ಷಿಸು ಎಂದು ಹೊಗಳಿದನು. ಆತನ ಸ್ತೋತ್ರಕ್ಕೆ ಗಣಪತಿಯು ಮೆಚ್ಚಿ, ಎಲೈ ಬ್ರಹ್ಮನೇ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ನಿನಗೆ ಬೇಕಾದ ವರವನ್ನು ಕೇಳು, ಅನುಗ್ರಹಿಸ್ತೇನೆ ಎನ್ನಲು ಅಂಜನೀಬದ್ಧನಾಗಿ ಬ್ರಹ್ಮನು, ಎಲೈ ಗಣನಾಥನೇ, ನನ್ನ ಸೃಷ್ಟಿಕಾರ್ಯವು ನಿರ್ವಿಘ್ನವಾಗಿ ನೆರವೇರಂತೆ ಅನುಗ್ರಹಿಸಿ ಕಾಪಾಡಬೇಕೆಂದು ಪ್ರಾರ್ಥಿಸಲು ಬ್ರಹ್ಮನು ಹಾಗೇ ಆಗಲಿ ತಥಾಸ್ತು ಎಂದು ಆತನಿಗೆ ಅನುಗ್ರಹಿಸಿ ಆತನು ಕೊಟ್ಟ ಮೋದಕವನ್ನು ಸ್ವೀಕರಿಸಿ ಬ್ರಹ್ಮನನ್ನು ಹರಿಸಿ ಸಂತುಷ್ಟನಾಗಿ ತನ್ನ ಪತ್ನಿಯರಾದ ಸಿದ್ಧಿಬುದ್ಧಿಗಳ ಸಮೇತನಾಗಿ ಮೂಷಕವನ್ನೇರಿ ಲೋಕ ಸಂಚಾರ ಮಾಡುತ್ತಾ ಚಂದ್ರಲೋಕಕ್ಕೆ ಬಂದು ಉತ್ಸಾಹದಿಂದ ಸ್ವೇಚ್ಛೆಯಾಗಿ ಸಂಚರಿಸುತ್ತಿನ. ಆಗ ಸೌಂದರ್ಯ ಸಂಪನ್ನಾಗಿದ್ದಾಗ ಚಂದ್ರನು ಗಣಪತಿಯನ್ನು ನೋಡಿ ಹಾಸ್ಯ ಮಾಡಿ ನೆಕ್ಕನು. ಅದನ್ನು ಕಂಡು ಗಣಪತಿಯು ಕೋಪಾವಿಷ್ಟನಾಗಿ ಕಣ್ಣುಗಳನ್ನು ಕೆಂಪಗೆ ಮಾಡಿಕೊಂಡು ದುರುಧರನೆ ಚಂದ್ರನ ನೋಡಿ, ಎಲೆ ಮದಾಂಧನಾದ ಚಂದ್ರನೇ, ನಿನ್ನ ಗರ್ವವನ್ನು ನಾನು ಬಲ್ಲೆ. ನನ್ನನ್ನು ಅಪಹಾಸ್ಯ ಮಾಡಿದ್ದಕ್ಕಾಗಿ ತಕ್ಕ ಫಲವನ್ನು ನೀನು ಅನುಭವಿಸದೇ ಇರಲಾರೆ. ಇಂದಿನಿಂದ ನಿನ್ನ ಸೌಂದರ್ಯವು ಕುಂಕಿ ಹೋಗಲಿ, ಮೃಗಲಾಂಛನನಾಗಿ ಬಾಳು. ಅದಲ್ಲದೆ ಭಾದ್ರಪದ ಶುದ್ಧ ಚೌತಿಯ ದಿನ ನಿನ್ನನ್ನಾರು ನೋಡುತ್ತಾರೋ ಅವರಿಗೆ ಎಲ್ಲೂ ಇಂದದ ಮಿಥ್ಯಾಪಾದವು ಉಂಟಾಗಲಿ. ಇದು ನನ್ನ ಶಾಪವು ಎಂದು ಹೇಳಿದನು. ಆದ ಕಾರಣ ಚಂದ್ರನಿಗೆ ಶಾಪ ಉಂಟಾಯಿತು. ಹೀಗೆ ತನಗೆ ಬಂದ ಶಾಪಕ್ಕೆ ಹೆದರಿ ಚಂದ್ರನು ಕೆಂಗೆಟ್ಟು ಕಮಗಳ ಮಧ್ಯದಲ್ಲಿ ಅಡಗಿಕೊಂಡನು. ಮುಂದೆ ಚಂದ್ರನ ಪ್ರಕಾಶವಿಲ್ಲದೆ ಅಮೃತಪಾನ ಜೀವಿಗಳಾದ ದೇವತೆಗಳಿಗೆ ಆಹಾರವೇ ಇಲ್ಲದಂತಾಯಿತು. ಇದರಿಂದ ಬಹಳವಾಗಿ ನೊಂದು ಅವರೆಲ್ಲರೂ ಒಟ್ಟಾಗಿ ಸೇರಿ ಸತ್ಯಲೋಕಕ್ಕೆ ಹೋಗಿ ಬ್ರಹ್ಮನನ್ನು ಕಂಡು ಚಂದ್ರಪ್ರಕಾಶವಿಲ್ಲದ ಕಾರಣ ತಮಗೆ ಉಂಟಾಗಿರುವ ಕಷ್ಟಗಳನ್ನು ಪರಿಹರಿಸಿಕೊಡಬೇಕೆಂದು ಚಂದ್ರನಿಗೆ ಗಣಪತಿಯಿಂದ ಬಂದ ಶಾಪದ ವಿಧಾನವನ್ನು ವಿವರಿಸಿ ಹೇಳಿದರು. ಅದನ್ನು ಕೇಳಿ ಬ್ರಹ್ಮನು, ಎಲೈ ದೇವತೆಗಳ, ಗಣಪತಿಯು ಕೊಟ್ಟ ಶಾಪವು ಆತನಿಂದೇ ಪರಿಹಾರವಾಗಬೇಕು, ಮತ್ತಾರಿಂದಲೂ ಸಾಧ್ಯವಾಗಲಾರದು. ತ್ರಿಮೂರ್ತಿಗಳು ಸಹ ಆತನನ್ನು ಪೂಜಿಸುತ್ತಿರುವ. ಆದ ಕಾರಣ ನೀವು ಚಂದ್ರನಿಗೆ ಉಪದೇಶ ಮಾಡಿ ಚಂದ್ರ ಸಂಕಷ್ಟಹರ ಗಣಪತಿ ವ್ರತವನ್ನು ಮಾಡಿಸಿರಿ. ಅದರಿಂದ ವಿನಾಯಕನು ತೃಪ್ತನಾಗಿ ಚಂದ್ರನಿಗೆ ವಿಶಾಪವನ್ನು ನೀಡುತ್ತಾನೆ. ಆ ಬಳಿಕ ನಿಮ್ಮ ಇಷ್ಟಾರ್ಥವು ಕೈಗೂಡುವುದು. ಭಾದ್ರಪದ ಶುದ್ಧ ಚೌತಿಯಲ್ಲಿ ಗಣಪತಿಯನ್ನು ಆರಾಧಿಸಬೇಕು. ಕೃಷ್ಣ ಪಕ್ಷದ ಚೌತಿಯಲ್ಲಿ ಪ್ರದೋಷ ಕಾಲಕ್ಕೆ ಸರಿಯಾಗಿ ಪೂಜೆಯನ್ನು ಪ್ರಾರಂಭಿಸಿ ಚಂದ್ರೋದಯವಾದ ಕೂಡಲೇ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ವ್ರತವನ್ನು ಮುಗಿಸಬೇಕು. ಚಿಂದದಿಂದ ಗಣಪತಿಯನ್ನು ಮಾಡಿ ಕಡುಬು, ಅತಿರಸ, ಪಕ್ವಾನ್ನ, ಪಾಯಸ ನೈವೇದ್ಯಗಳನ್ನು ಮಾಡಿ ಬ್ರಾಹ್ಮಣ ಭೋಜನವನ್ನು ಮಾಡಿಸಿದ ನಂತರ ಪ್ರತಿಮೆಯನ್ನು ದಾನ ಮಾಡಬೇಕು. ಹೀಗೆ ದಾನ ಮಾಡಿದರೆ ಗಣಪತಿಯು ಪ್ರಸನ್ನಾಗಿ ನಿಮ್ಮ ಕೋರಿಕೆಗಳನ್ನು ನೆರವೇರಿಸುತ್ತಾನೆ ಎಂದು ಹೇಳಿದು ಯತಿಗಳು ಸಂತುಷ್ಟರಾಗಿ ಚಂದ್ರನ ಬಳಿಗೆ ಬಂದು ಬ್ರಹ್ಮದೇವನ ವಾಕ್ಯವನ್ನು ಆತನಿಗೆ ತಿಳಿಸಿ ಚಂದ್ರನ ಕೈಯಿಂದ ಸಿದ್ಧಿಬುದ್ಧಿ ಸಮೇತನಾದ ಗಣಪತಿಗೆ ಆಹ್ವಾನಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿಸಿದರು. ಹಾಗೆ ಪೂಜಿಸಿದ ಮೇಲೆ ಚಂದ್ರನಿಗೆ ಜ್ಞಾನೋದಯವುಂಟಾಗಿ ಆತನು ಬಗೆ ಬಗೆಯ ವಿಧಿಯಿಂದ ಗಣಪತಿಯನ್ನು ಸ್ತೋತ್ರ ಮಾಡಿ ಹೊಗಳುತ್ತಾ ಅಜ್ಞಾನವಶದಿಂದ ನಿನ್ನನ್ನು ಅಪಹಾಸ್ಯ ಮಾಡಿದನು. ನನ್ನಿಂದ ಮಹಾಪರಾಧವಾಯಿತು, ಅದನ್ನು ಮನಸ್ಸಿ ನನ್ನನ್ನು ಉದ್ಧರಿಸಬೇಕೆಂದು ನಮಸ್ಕರಿಸಿದನು. ಆಗ ಚಂದ್ರನ ಭಕ್ತಿಗೆ ಮೆಚ್ಚಿದನಾದ ಗಣಪತಿಯು ಸಂತುಷ್ಟನಾಗಿ ನಿನಗೆ ಬೇಕಾದ ವರವನ್ನು ಕೊಡುತ್ತೇನೆ ಎಂದನು. ಆಗ ದೇವತೆಗಳು ಚಂದ್ರನಿಗೆ ನೀನು ಕೊಟ್ಟ ಶಾಪವನ್ನು ಪರಿಹರಿಸಬೇಕು, ಇದಕ್ಕಾಗಿ ನೀನು ಪ್ರಸನ್ನಾಗಿ ಅನುಗ್ರಹಿಸಬೇಕೆಂದು ಬೇಡಿಕೊಂಡರು. ಆಗ ಗಣಪತಿಯು ಮಂದಹಾಸಯುಕ್ತನಾಗಿ, ಈಗೋ ನಿನ್ನ ಭಕ್ತಿಭಾವಕ್ಕೆ ಮೆಚ್ಚಿ ನಾನು ವಿಶಾಪವನ್ನು ನೀಡುತ್ತಿದ್ದೇನೆ. ಸರ್ವರು ಕೇಳಿ. ಭಾದ್ರಪದ ಶುದ್ಧ ಚೌತಿಯಲ್ಲಿ ಚಂದ್ರ ದರ್ಶನ ಮಾಡಿದರೂ ಅಪವಾದಕ್ಕೆ ಗುರಿಯಾಗುತ್ತಾರೆ ನಿಜ. ಆದರೆ ಶುದ್ಧ ಬಿದಿಗೆಯಲ್ಲಿ ಚಂದ್ರ ದರ್ಶನ ಮಾಡಿದವರಿಗೆ ಈ ದೋಷವಿಲ್ಲ ಎಂದು ಹೇಳಿದು. ಚಂದ್ರನು ಸಂತೋಷದಿಂದ ಗಣಪತಿಯನ್ನು ನೋಡಿ, ಎಲೈ ದೇವನೇ, ನಿನ್ನ ಪೂಜೆಗೆ ಯಾವ ದಿನ ಯೋಗ್ಯವಾದ್ದು ಅದನ್ನು ಹೇಗೆ ಮಾಡಬೇಕೆಂದು ಕೇಳಿದು. ಗಣಪತಿಯು, ಕೃಷ್ಣ ಪಕ್ಷದ ಚೌತಿ ದಿನ ಪ್ರದೋಷ ಕಾಲಕ್ಕೆ ನನ್ನ ಪೂಜೆಯನ್ನು ಮಾಡಿ ಕಡುಬುಗಳನ್ನು ಮೋದಕಗಳನ್ನು ಪಾಯಸ ಸಮೇತನಾಗಿ ನೈವೇದ್ಯವನ್ನಿಟ್ಟು ರೋಹಿಣಿ ಚಂದ್ರನನ್ನು ಪೂಜಿಸಬೇಕು. ಚಿನ್ನದಿಂದಲೂ ಶಕ್ತಿ ಇಲ್ಲದವರು ಮಣ್ಣಿನಿಂದಲೂ ಗಣಪತಿಯನ್ನು ಮಾಡಿ ಪೂಜೆ ಮಾಡಿ ಅದನ್ನು ದಕ್ಷಿಣ ಸಹಿತವಾಗಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಹೀಗೆ ದಾನ ಮಾಡಿದರೆ ಕಷ್ಟಗಳೆಲ್ಲವೂ ಪರಿಹಾರವಾಗುತ್ತದೆ. ಅದೂ ಅಲ್ಲದೆ ಭತ್ತ, ಗೋಧಿ ಮೊದಲಾದ ಧಾನ್ಯಗಳ ಮೇಲೆ ಅಲಂಕರಿಸಿದ ಕಲಶಗಳನ್ನಿಟ್ಟು ಅದರಲ್ಲಿ ಚಿನ್ನದ ಪ್ರತಿಮೆಯನ್ನು ಹಾಕಿ ವಸ್ತ್ರದಿಂದ ಹೊದಿಸಿ 4 ಯಾಮಗಳಲ್ಲಿ ಪೂಜಿಸುತ್ತಾ ಪ್ರತಿ ಯಾಮದಲ್ಲಿ ಹೊಸದಾದ ಕಡುಬುಗಳನ್ನು ಇರಿಸುತ್ತಾ ರಾತ್ರಿಯಲ್ಲಿ ಜಾಗರಣೆ ಮಾಡಿ ರಕ್ತವಸ್ತ್ರವನ್ನು ಧರಿಸಿ ಧರ್ಮಪತ್ನಿಯೊಂದಿಗೆ ಬ್ರಹ್ಮಚರ್ಯದಲ್ಲಿ ಇರುತ್ತಾ ಧೂಪದೀಪ ನೈವೇದ್ಯಗಳನ್ನು ಅರ್ಚಿಸಿ ಕಡಬನ್ನು ಹೋಮಗಳನ್ನು ಮಾಡಿ ಪರಂತಪುರಸ್ಸರವಾಗಿ ಆ ಪ್ರತಿಮೆಯನ್ನು ಬ್ರಾಹ್ಮಣನಿಗೆ ದಾನ ಮಾಡಿ ಯಥೇಚ್ಛವಾಗಿ ದಕ್ಷಿಣೆಗಳನ್ನು ಕೊಟ್ಟು ಅನಂತರ ಮೌನದಿಂದ ಭೋಜನಕ್ಕೆ ಕುಳಿತು ಹುಳಿ, ಉಪ್ಪು, ಖಾರಗಳನ್ನು ವರ್ಜಿಸಿ ಮಧುರಾಹಾರವನ್ನು ಭುಂಜಿಸಬೇಕು. ಹೀಗೆ ಮಾಡಿದರೆ ನಾನು ಪ್ರಸನ್ನಾಗಿ ಆತುರ ಕಷ್ಟಗಳನ್ನೆಲ್ಲವನ್ನು
ಕ್ಷಣ ಮಾತ್ರದಲ್ಲಿ ಪರಿಹರಿಸುತ್ತೇನೆಂದು ಗಣಪತಿಯು ಚಂದ್ರನಿಗೆ ಹೇಳಿದನು. ಆದ್ದರಿಂದ ಅಲೆ ಕೃಷ್ಣಸ್ವಾಮಿಯೇ, ಭಾದ್ರಪದ ಶುದ್ಧ ಚತುರ್ಥಿಯ ದಿನ ಯಾರೂ ಚಂದ್ರದರ್ಶನವನ್ನು ಮಾಡಬಾರದು. ಒಂದು ವೇಳೆ ಮಾಡಿದರೆ ಅವರಿಗೆ ಅಪವಾದವು ತಪ್ಪಲಾರದು. ಅದನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಸಮಂತಕೋಪಾಖ್ಯಾನವನ್ನು ಕೇಳಬೇಕು. ಸಮಂತಕಮಣಿಯು ಕಥೆಯನ್ನು ಕೇಳಿದವರಿಗೆ ಕಷ್ಟ ಪರಂಪರೆಗಳು ನಾಶವಾಗುತ್ತದೆ ಎಂದು ಗಣಪತಿಯು ಚಂದ್ರನಿಗೆ ಹೇಳಿದ ವ್ರತವನ್ನು ನಾರದರು ಹೇಳಲು ಶ್ರೀಕೃಷ್ಣಸ್ವಾಮಿ ಭಕ್ತಿಯಿಂದ ಕೇಳಿ ಗಣಪತಿಯನ್ನು ಪೂಜಿಸಿ ಆತನ ವರಪ್ರಸಾದದಿಂದ ತನಗೆ ಬಂದಿದ್ದ ಅಪವಾದವನ್ನು ನೀಗಿಸಿಕೊಂಡು ಸುಖಿಯಾತನು. ಆದ ಕಾರಣ ಎಲೆ ಧರ್ಮರಾಯನೇ, ನೀನು ಕೂಡ ಶ್ರೇಷ್ಠವಾದ ಈ ವ್ರತವನ್ನು ಮಾಡಿ ಸುಖಿಯಾಗು ಎಂದು ಹೇಳಿ ಸ್ಕಾಂದ ಪುರಾಣದ ಮೂಲವಾದ ವರಸಿದ್ಧನಾಯಕ ವ್ರತಕಥಾ ವೃತ್ತಾಂತದಲ್ಲಿ ಸಮಂತಕೋಪಾಖ್ಯಾನ